ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಗಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ ಕಡವೆ ಜೊತೆ ಕಾಡಾಟ ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರ, ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚಡಿಕೋಟೆ ತಾಲೂಕಿನ ಸಾಣಿಮಾದನಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಸಾಣಿಮಾದನಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಎಚಡಿಕೋಟೆ ತಾಲೂಕಿನ ಸಾಣಿಮಾದನಹಾಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಮದಿರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಸಾಣಿಮಾದನಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಚಿಕ್ಮದಿರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮೊಂದು ಕಿರುಪರಿಚಯವನ್ನ ನಮಗೆ ಹಾಗೂ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಚಿಕ್ಮಾದಿ ಅಂತ. ಹ್ಮ್ ನಮ್ಮೂರು ಸರಣಿ ಮಾತನಾಡಿ. ನಾನು ಎಚಡಿಕೋಟೆ ತಾಲೂಕಿನಿಂದ ಬಂದಿದ್ದೇನೆ. ಹಾಗೆಯೇ ಎಷ್ಟು ವರ್ಷಗಳಿಂದ ಈ ಒಂದು ಸಾಣಿಮಾದನಹಾಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತಿದ್ದೀರಾ ಚಿಕ್ಮದಿರವರೇ? ಹೇಗಿದೆ ಜೀವನ? ಜೀವನ ಏನ್ ಬಿಡಿ ಸರ್, ಕಾಡಿಂದ ಕರ್ಕೊ ಬಂದ್ಮೇಲೆ ಮಾಮೂಲಿ ಎಲ್ಲಾರು ಇರೋ ರೀತಿನೇ ಇದೆ. ಮತ್ತೆ ನಮ್ಗೆ ರೋಡು ಯಾವ್ದು ಇಲ್ಲ, ರೋಡ್ದು ಸಮಸ್ಯೆ ತುಂಬಾ ಇದೆ. ಈಗ ಆಹಾರಕ್ಕೆ ಬಂದ್ಮೇಲೆ ಸರ್ಕಾರದಿಂದ ಅಲ್ಪ ಸ್ವಲ್ಪ ರೇಷನ್ ಕೊಡ್ತಾ ಇದೆ, ಅದರ ಜೊತೆಗೆ ನಾವು ಕೂಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಎಷ್ಟು ವರ್ಷಗಳಾಯ್ತು ಈ ಹಾಡಿ ಬಂದು ನೀವು? ನಾವು ಬಂದು 29 ವರ್ಷ ಆಯ್ತು. 29 ವರ್ಷ? ಹೌದು. ಅಂದ್ರೆ 29 ವರ್ಷಗಳಿಂದ ಈ ಸಾಣಿಮಾದನಹಾಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ? ಮಾಡ್ಕೊ ಬರ್ತೀವಿ. ನಮ್ ಹಿರಿಕರು ಇದ್ರು, ಅವಾಗ ನಾನ್ ಬಂದು 29 ವರ್ಷ ಆಗಿದೆ ಅಷ್ಟೇ. ಹೇಗಿದೆ ಜೀವನ ಹಾಡಿಯಲ್ಲಿ? ಅಡಿಯಲ್ಲಿ ಏನೂ ಇಲ್ಲ, ಏನ್ ತೊಂದ್ರೆ ಏನೂ ಇಲ್ಲ. ನಮ್ಮ ಸುಖಕರ ಜೀವನ ನಡ್ಸ್ಕೊಂಡು ಹೋಗ್ತಾ ಇದೀವಿ, ಕೂಲಿ ಮಾಡ್ಕೊಂಡು. ಎಲ್ಲರೂ ಹೇಗೆ ಅವರೆಲ್ಲ ಹಂಗೇನೆ. ಅಂದ್ರೆ ನಮ್ಗೆ ಸಮಸ್ಯೆಗಳೇ ಜಾಸ್ತಿ. ನೀರಿನ ಸಮಸ್ಯೆ, ನೀರು ಸರಿಯಾಗಿಲ್ಲ, ನಮ್ಗೆ ನೀರಿನ ವ್ಯವಸ್ಥೆನೂ ಸರಿಯಾಗಿಲ್ಲ. ಗ್ರಾಮ ಪಂಚಾಯತಿಗೂ ಹೋಗಿ ಹೇಳಿದೀವಿ, ಅವರು ತಲೆ ಕೆಡ್ಸ್ಕೊಳಲ್ಲ. ಒಂದ್ಮೇಲೆ ರೋಡು ಮಳೆ ಟೈಮ್ ಅಂತೂ ನೀವೇ ತಿರ್ಗಾಡ್ತಿದ್ರಲ್ಲ ಸರ್, ಸಂಸ್ಥೆಯವರ ಬಂದು ಸುಮಾರು ಸರಿ ನೋಡಿದ್ದಾರೆ, ಸಂಘ ಪರಿಯಕ್ ಬಂದು ಎಲ್ಲ ನೋಡಿದ್ದಾರೆ. ರೋಡ್ ಸಮಸ್ಯೆನೆ ಜಾಸ್ತಿ, ನೀರು ಮತ್ತೆ ರೋಡು. ಮತ್ತೆ ಚೆನ್ನಾಗಿ ಮನೆಗಳಿಲ್ಲ, ಗುಡ್ಸಲಿದ್ದಿ ಕಟ್ಕೊಂಡು ಜೀವನ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಸರ್ಕಾರದಿಂದ ಕಾಳು ರೇಷನ್ ಅಕ್ಕಿ ಎಲ್ಲ ಕೊಡ್ತಾರಲ್ಲ ಸರ್, ಅದರಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೇನೆ ಈ ಹಾಡಿ ಒಂದು ಪ್ರಸ್ತುತಿ ನೋಡೋದಾರೆ, ಇಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಚಿಕ್ಮದಿರವರೇ? ಇಲ್ಲಿ 13 ಕುಟುಂಬ ಇದ್ದು, ಅದ್ರಲ್ಲಿ ಒಂದು 3-4 ಕುಟುಂಬ ಕೊಡಗುಗ್ ಹೋಗಿದೆ. ಇನ್ನು ಒಂದೊಂದ್ ಮನೇಲಿ 2 ಸಂಸಾರ 3 ಸಂಸಾರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಒಂದು ಟೋಟಲ್ 9 ಮನೆ ಇದೆ. 3 ಕುಟುಂಬದಲ್ಲಿ ಏನೇ ಮನೆ ಇಲ್ದೇನೆ ಎಲ್ಲ ಕೇರಳಕ್ಕೆ ಸೇರ್ಕೊಬಿಟ್ರು. ಕುಟ್ಟಿಯಾಳ್ ರೀತಿ ಆ ಕಡೆ ಎಲ್ಲ ಹೋಗಿ ಈಗ 9 ಮನೆ ಇದೆ. ಅಂದ್ರೆ ತಾವೇಳ್ತಿದ್ರೆ ಮೊದಲು 13 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಾ ಇದ್ದ, ಇವಾಗ ಎಲ್ಲರೂ ಕೂಡ ಬೇರೆ ಜಿಲ್ಲೆಗಳಿಗೆ ಕೂಲಿ ಕೆಲಸಕ್ಕಂತ ಹೋಗ್ಬಿಟ್ಟು ಇವಾಗ ಪ್ರಸ್ತುತವಾಗಿಯೂ 9 ಕುಟುಂಬಗಳು ಮಾತ್ರ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೌದೌದು. ಹಾಗಿದ್ರೆ ಆ 9 ಕುಟುಂಬಗಳಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ನಮ್ದು ಬೆಟ್ಟ ಕುರುಬ ಜನಾಂಗ. ಬೆಟ್ಟದ ಕುರುಬರು? ಅದೇ ಕಾಡ್ ಕುರುಬ್ರ ಅಂತ ಏನ್ ಹೇಳ್ತೀನಿ, ಅದೇ ಜನಾಂಗದವರು. ಇದು ಬೇರೆ ಕ್ಯಾಸ್ಟ್ ಯಾರು? ಅದೇ ಈ ಒಂದು 9 ಕುಟುಂಬಗಳಲ್ಲಿ ಎಲ್ಲರೂ ಕೂಡ ಬೆಟ್ಟದ ಕುರುಬರೇ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೌದೌದೌದು. ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಾ ಅಡಿಯಲ್ಲಿ? ಅಡಿಯಲ್ಲಿ ಅಂದ್ರೆ ಸರ್, ಆ ಕಡೆ ಜಮೀನವರು ಕೆಲ್ಸಕ್ಕೆ ಕರೀತಾರಲ್ಲ, ಆ ಕಡೆ ಕೂಲಿ ಕೆಲಸ ಮಾಡಿ ಸಾಗಿಸ್ತಾ ಇದೀವಿ. ಹಾಗೇನೆ ಒಂದು ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಚಿಕ್ಮದಿರವರೇ ನಿಮ್ಮ ಒಂದು ಹಾಡಿಯಲ್ಲಿ? ನಮ್ದು ಸ್ಕೂಲು ಅಂದ್ರೆ ಚಿಕ್ಕಾಡಿ ಅನ್ನೋಸಕ್ಕೆ ಅಂಗನವಾಡಿನೂ ಇಲ್ಲ. ಅಂಗನವಾಡಿ ಬ್ರಹ್ಮಗಿರಿಗೆ ಬರ್ಬೇಕು. ಮತ್ತೆ ಸ್ಕೂಲ್ಗೆ ಬೇರೆ ಜಕ್ಕಳ್ಳಿ ಅಥವಾ ಹೊಸಳ್ಳಿಗ್ ಬಿಟ್ಟಿದೀವಿ. ಇವಾಗ ನಮ್ಮ ಹಾಡಿಲಿರೋರೆಲ್ಲ ನಮ್ಮ ಸಂಸ್ಥೆಲ್ಲ ಓದ್ತಾ ಇದಾರೆ ಹೊಸಳ್ಳಿಯಲ್ಲಿ. ಎಲ್ಲ ಶಿಕ್ಷಣದಂದ್ರೆ ಏನ್ ತೊಂದ್ರೆ ಏನೂ ಇಲ್ಲ. ನಮ್ಮ ಮಕ್ಳು ಓದ್ಬೇಕಂದ್ರೆ ಕಷ್ಟ ಪಡ್ಲೇಬೇಕಲ್ವ ಸರ್? ಹೌದು.
ಅಲ್ಲಿ ಬ್ರಹ್ಮಗಿರಿಲಿ ಬಂದು ಬಸ್ ವ್ಯವಸ್ಥೆ ಇದೆಯಲ್ಲ, ಹ್ಮ್ ಅದರಲ್ಲಿ ಹತ್ತಿಸ್ಕೊಂಡು ಬಿಡ್ತೇವೆ. ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ. ಕೊಡಿಸ್ತಾ ಇದೀವಿ ಸರ್. ಆತರ ಏನೂ ಇಲ್ಲ, ಹ್ಮ್ ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ತಾರೆ. ಒಬ್ರು ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತಲ್ಲ, ಹ್ಮ್ ಎಲ್ಲ ಹೋಗ್ತಾ ಇದಾರೆ ಮಕ್ಳು. ಹಾಗಿದ್ರೆ ಅಲ್ಪ ಸ್ವಲ್ಪ ಶಿಕ್ಷಣವನ್ನ ಪಡ್ಕೊಂಡಂತಿರೋ ಯುವಕರಾಗಿರ್ಬೋದು ಅಥವಾ ಯುವತಿಯರಾಗಿರ್ಬೋದು ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ರೆ ನಿಮ್ಮ ಅಡಿಯಲ್ಲಿ ಹೇಗೆ? ಯಾರು ಇಲ್ಲ ಸರ್, ಓದಿ ಸೆಕೆಂಡ್ PUC ಅಂತ ಮಾಡಿದ್ದಾರೆ, ಹಂಗೆ ಮನೆಯಲ್ಲೇ ಇದ್ದಾರೆ. ಹ್ಮ್ ಯಾರಿಗೂ ಕೆಲ್ಸ ರೀತಿನೂ ಕೊಟ್ಟಿಲ್ಲ, ಏನೂ ಇಲ್ಲ. ಇವರು ಪ್ರಯತ್ನ ಮಾಡಿದ್ರು ಒಂದಿಬ್ರಿಗೆ ಅದು ಫಲ ಸಿಕ್ಕಿಲ್ಲ. ಅಂದ್ರೆ ಪ್ರಯತ್ನ ಮಾಡ್ತಿದ್ರೆ ಸರ್ಕಾರಿ ಹುದ್ದೆಗೆ ಅದರದು ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರೆ. ಸಿಗ್ತಾ ಇಲ್ಲ. ಹಾಗೇನೆ ಚಿಕ್ಕಮದಿರವ್ರೆ, ಈಗ ಕೆಲವೊಂದು ಹಾಡಿಗಳು ನೋಡ್ತಾ ಇರ್ತೀವಿ, ಅಂದ್ರೆ ತಂದೆ ತಾಯಿಗಳು ಅಂದ್ರೆ ಹೊರಗಡೆ ಜಿಲ್ಲೆಗಳಿಗೆ ಕೂಲಿಗಂತ ಹೋದಾಗ ಮಕ್ಕಳನ್ನ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬಾ ವಂಚಿತರಾಗ್ತಿರೋ ಗೊತ್ತಿರೋ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕುರಿತು ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಆತರ ಮಾಡ್ಬಾರ್ದು ಸರ್, ಶಿಕ್ಷಣ ಮುಖ್ಯ. ಇವಾಗ ತಂದೆ ತಾಯಿ ಹೋಗಿ ಕೆಲ್ಸ ಮಾಡ್ಕೊ ಬರ್ಲಿ, ಆತರ ಕರ್ಕೊಂಡ್ ಹೋಗ್ಬಾರ್ದು. ಅದೇ ಜೀವನ ಆಗ್ಬಿಡುತ್ತೆ ಅವ್ರಿಗೆ. ಹೌದು, ಶಿಕ್ಷಣ ಕೊಡ್ಸಿದ್ರೆ ಶಿಕ್ಷಣ ಮೂಲಕನೇ ನಾವು ಓದ್ಬೇಕು, ಚೆನ್ನಾಗಿರ್ಬೇಕು ಅಂತ ಅವ್ರ ಮನ್ಸಲ್ಲಿ ಬರ್ಬೇಕು. ಇವರು ತಂದೆ ತಾಯಿಗಳು ಅದೊಂದ್ ಹೇಳಕ್ ಇಷ್ಟಪಡ್ತೀನಿ, ಯಾರು ಆತರ ಕರ್ಕೊಂಡ್ ಹೋಗ್ಬೇಡಿ. ಆತರ ಕರ್ಕೊಂಡ್ ಹೋಗ್ಲೂಬಾರ್ದು. ಶಿಕ್ಷಣ ಮುಖ್ಯ ಮಕ್ಳಿಗೆ. ಅವ್ರು ಎಷ್ಟು ಓದ್ತಾರ ಅಷ್ಟುನು ನಾವು ತಳ್ಬೇಕು. ಅವರು ಮನವೊಲಿಸಿ ನಾವೇ ಕಳಿಸ್ಬೇಕು ಅವ್ರಿಗೆ. ನಾವೇನೇ ಅವ್ರು ಸಣ್ಣ ಮಕ್ಳಲ್ಲಿ ಬುದ್ಧಿ ಹೇಳ್ದಾನೆ ಕರ್ಕೊಂಡ್ ಹೋದ್ರೆ ಅದೇ ಬುದ್ಧಿ ಬಂದ್ಬಿಡುತ್ತೆ ಅವ್ರಿಗೆ. ಅವ್ರಿಗೆ ಓದಕ್ ಮನ್ಸಿರೋದಿಲ್ಲ. ಅವ್ರು ಚೆನ್ನಾಗ್ ಓದ್ಬೇಕಂದ್ರೆ ನಾವು ಹುಡುಗು ಕಾಪಿ ಹೆಣ್ಗಾಗ್ಲಿ ಯಾವುದೇ ಹೊರ್ಗಿನ ಕೆಲ್ಸಕ್ಕೆ ಕರ್ಕೊಂಡ್ ಹೋಗ್ಬಾರ್ದು, ಕೂಲಿ ಕೆಲ್ಸಕ್ಕೆ. ಅವ್ರದ್ದೇನಂದ್ರೆ ಶಿಕ್ಷಣ ಅಷ್ಟೇ. ನಮ್ ತಂದೆ ತಾಯಿಗಳು ಆತರ ಮನವೊಲಿಸಿ ಬಿಡ್ಬೇಕು ಮಕ್ಳಿಗೆ. ಆತರ ನಮ್ ಮಾಡಿಲಿ ಆತರ ಯಾರು ಕರ್ಕೊಂಡ್ ಹೋಗ್ತಾ ಇಲ್ಲ ಸರ್. ಯಾರು ಆತರ ಹೊರ್ಗಿನವ್ರಿಗೆ ಕರ್ಕೊಂಡ್ ಹೋಗ್ತಾ ಇಲ್ಲ. ಇಲ್ಲೇನೆ ಕೂಲಿ ಮಾಡ್ತಾರೆ. ಮತ್ತೆ ಅದೇ ಹೊರ್ಗಡೆ ಹೋಗವ್ರಲ್ಲ 3-4 ಕುಟುಂಬ, ಅವರು ಆ ಕಡೆ ಕೇರಳದಲ್ಲಿ ಶಿಕ್ಷಣ ಕೊಡಿಸ್ತಾ ಇದ್ದಾರೆ. ಬಟ್ ಆದ್ರೆ ನಾವ್ ಇಲ್ಲಿ ಉಳ್ದಿರೋರು ಯಾರು ಕೊಡಗುಗ ಆತರ ಕರ್ಕೊಂಡು ಹೋಗ್ತಾ ಇಲ್ಲ ಮಕ್ಕಳನ್ನ. ಅದೇ ತಮ್ಮ ಒಂದು ಅಡಿಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೀರಾ? ಕೊಡಿಸ್ತಾ ಇದ್ದೀವಿ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಹಾಗೆಯೇ ಚಿಕ್ಕಮದಿರವರೇ, ಇಂದಿನ ಕಾಲದಲ್ಲಿ ಸೇವಿಸ್ಕೊಂಡು ಬರ್ತಿದ್ದಂತ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಮ್ದು ಅಂದ್ರೆ ಸರ್ ಅವಾಗ ಜೇನುತುಪ್ಪ, ಗೆಡ್ಡೆ ಗೆಣಸು, ಆತರ ಆಹಾರ ಪದಾರ್ಥಗಳನ್ನ, ಆಗ ಬಿತ್ತನೆ ಬೀಜಗಳನ್ನ ತಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಕಾಡಲ್ಲಿ ರಾಗಿನ್ವೆ ಹಾಕೊಂತ ಹೋಯ್ತಾ ಇದ್ರು. ಇವಾಗ ಈಗಿನ ಕಾಲದಲ್ಲಿ ಅಂತಂದ್ರೆ ಅದೆಲ್ಲ ಬದಲಾಗಿದೆ. ಜೋಳ ಅಥವಾ ಹತ್ತಿ ಯಾವ್ದಾರ ಹಾಕೊಂಡು ಮುಂದುವರಿತಾ ಇದ್ದಾರೆ. ಆಗಿನ ಕಾಲದಲ್ಲಿ ಹೇಳ್ಬೇಕಂದ್ರೆ ಅದೇ ಗೆಡ್ಡೆ ಗೆಣಸು, ಸ್ವಲ್ಪ ಅಲ್ಪ ಸ್ವಲ್ಪ ಬಿತ್ತನೆ ಬೀಜಗಳಂದ್ರೆ ಇದು ರಾಗಿ ಕೆತ್ಕೊಂಡು ಬಿತ್ಕೊಂಡು ಹೋಯ್ತಾ ಇದ್ರು. ಇವಾಗಲೂ ಕೂಡ ಈ ರೀತಿ ಗೆಡ್ಡೆ ಗೆಣಸನ್ನ ಕಿತ್ಕೊಂಡು ಬರೋಕೆ ಕಾಡೊಳಗಡೆ ಏನಾದ್ರು ಹೋಗ್ತಾ ಇದ್ದೀರಾ ಹೇಗೆ? ಕಾಡಲ್ಲಿ ಬಿಡೋದಿಲ್ವಲ್ಲ ಸರ್ ಇವಾಗ ಗೆಡ್ಡೆ ಗೆಣಸು. ಅಂದ್ರೆ ಊರ್ ಕಟ್ಟಲ್ಲಿ ಎಲ್ಲಾರು ಅಪ್ಪಿ ತಪ್ಪಿ ಯಾರು ಒಬ್ರು ತಕೊ ಬಂದು ತಿಂತಾರೆ. ನಾವು ಮನೆ ಸುತ್ತಾನೆ ಹಾಕೊಂಡಿದ್ವಿ ಸರ್ ಒಂದ್ ಸ್ವಲ್ಪ ಕಾಡಿನ ಗೆಡ್ಡೆ ಗೆಣಸೆಲ್ಲ ಮನೇಲಿ ಹಾಕೊಂಡಿದೀವಿ. ಅದ್ರಲ್ಲೇ ವರ್ಷಕ್ಕೊಂದ್ಸರಿ ಕಿತ್ಕೊಂಡು ತಿಂತೀವಿ. ಅಂದ್ರೆ ಸರ್ ನಮ್ ಮಕ್ಕಳಿಗೆ ಗೊತ್ತಾಗ್ಬೇಕಲ್ಲ. ಹೌದು, ಹಳೆ ಕಾಲದಲ್ಲಿ ಈ ತರ ಇದ್ರು ನಮ್ಮ ಜನಾಂಗದವ್ರು ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಇವಾಗ ಜೋಳ ಹತ್ತಿ ಆ ತರದನ್ನೇ ಹಾಕೊಂಡ್ ಹೋಗ್ತಾ ಇದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ನಮ್ ಸಂಪ್ರದಾಯದ ಬಗ್ಗೆ. ನಾವು ಅದನ್ನ ಮನವೊಲಿಸಿ ತಿಳಿಸ್ಬೇಕು ನಮ್ ಮಕ್ಕಳಿಗೆ. ಅದರಿಂದ ನಮ್ ಸಂಪ್ರದಾಯ ಉಳ್ಕೊಂಡು ಹೋಗುತ್ತೆ ಮುಂದಕ್ಕೆ ಅಂತ ನನ್ನ ಅಭಿಪ್ರಾಯ. ಹಾಗೇನೆ ಚಿಕ್ಕಮದಿರೋ, ಇವಾಗ ತಾವು ಹೇಳ್ತಿದ್ರಿ ಈ ರೀತಿ ನಾವು ಗೆಡ್ಡೆ ಗೆಣಸು ಸೊಪ್ಪು ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರೋಕ್ಕೆ ಕಾಡೊಳಗಡೆ ಕೂಡ ಹೋಗ್ತಾ ಇದ್ರು ಅಂತ. ಇವಾಗ ಈ ರೀತಿ ಗೆಡ್ಡೆ ಗೆಣಸು ಕೀಳುವಂಥ ಸಂದರ್ಭದಲ್ಲಿ ಆ ಕಾಡೊಳಗಡೆ ಯಾವುದಾದ್ರೂ ಪ್ರಾಣಿಗಳು ಎದುರು ಬಂದಿರೋಂಥ ಸನ್ನಿವೇಶಗಳು ನಡೆದಿದ್ದಾವೆ ಹೇಗೆ? ಆತರ ನಮ್ಗೆ ಯಾವತ್ತೂ ಕಂಡು ಬಂದಿಲ್ಲ ಸರ್. ಹಿರಿಕರು ಇದ್ದಾಗ ಅದು ಸುಮಾರು ವಿದ್ಯೆಗಳು ಕಲ್ತ್ಕೊಂಡು ಅವರು ಮಾಡ್ಕೊತಿದ್ರು. ನಮ್ಗ ಆತರ ಯಾವ್ದು ಕಂಡು ಬಂದಿಲ್ಲ ಇದುವರೆಗೂ. ಹಾಗೆ ಇನ್ನೆಲ್ಲ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರ್ತಾ ಇದ್ರಿ ನೀವು? ಅಷ್ಟೇ ಸರ್. ಇನ್ನು ಆಗ್ಲಿನ ಕಾಲದಲ್ಲಿ ಗೆಡ್ಡೆ ಗೆಣಸು, ಜೇನುತುಪ್ಪ, ಸೊಪ್ಪು ಅಷ್ಟೇ ಸಿಕ್ತಿತ್ತಲ್ವ ಸರ್ ಅವಾಗ. ಈ ಕಾಲದಲ್ಲಿ ಸಿಕ್ತಿರುವಾಗೆ ಆ ಕಡೆ ಆವಾಗ ಸಿಗ್ತಾ ಇರ್ಲಿಲ್ಲ. ಅದ್ರಲ್ಲೇ ಜೀವನ ನಡೆಸ್ಕೊಂಡು ನಮ್ ಹಿರಿಕರು ಹೋಯ್ತಾ ಇದ್ರು. ಅಂದ್ರೆ ಅದನ್ನ ಕುಟುಂಬದವರೆಲ್ಲ ತಿಂತಾ ಇದ್ರಿ? ಎಲ್ಲರೂ ತಿಂತಾ ಇದ್ರು. ಹಿರಿಕರು ಹೋಗಿ ತರೋರು. ನಾವು ಆ ರೀತಿ ಯಾವ್ದು ತಕೊಂಡ್ ಬರಕ್ಕೆ ಹೋಗ್ತಾ ಇರ್ಲಿಲ್ಲ. ಹಿರಿಕರು ತಂದು ಕೊಡೋದ್ನ ನಾವು ತಿಂತಾ ಇದ್ವಿ. ಅದನ್ನ ನಾವು ಒಂದ್ ಸ್ವಲ್ಪ ಬಿತ್ತನೆ ಮಡಿಕೊಂಡು ಇವಾಗ ಮನೇಲೆ ಹಾಕೊಂಡು ನಮ್ ಮಕ್ಳು ಇವಾಗ ಕಾಡಲ್ಲೆಲ್ಲ ಹೋಗಿ ತರಕ್ ಆಗಲ್ವಲ್ಲ ಸರ್. ಹೌದು.
ಅದ್ರಿಂದ ಅದೇ ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ಬೆಳ್ಕೊತಾ ಇದ್ದೀರಾ ಇವಾಗ? ಅಕ್ಕಪಕ್ಕದಲ್ಲೇ ಚೀಲದಲ್ಲಾಗ್ಲಿ ಕವರ್ದಲ್ಲಾಗ್ಲಿ ಬೆಳ್ಕೊತಿರ್ತೀವಿ. ಭಾಳ ಸಂತೋಷ ಚಿಕ್ಕಮದಿರವರೇ, ತಾವು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆಯೇ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರಲ್ಲ, ಇಲ್ಲಿನ ಆಹಾರ ಪದಾರ್ಥ ಹೇಗೆ ಅನಿಸ್ತಿದೆ ನಿಮಗೆ? ಇವಾಗ ಅಂದ್ರೆ ಹಳೆ ಕಾಲದಲ್ಲಿ ಇರೋದೇ ಸರಿ ಅನ್ಸುತ್ತೆ ಸರ್. ಇವಾಗ ಅನ್ನ ತಿಂದ್ರೆ ಶುಗರ್ ಬರುತ್ತೆ, ಅದ್ ತಿಂದ್ರೆ ಅದ್ ಬರುತ್ತೆ ಇದ್ ಬರುತ್ತೆ ಅಂತ ನಂಬಿಕೆ. ಈಗಿನ ಜನರೇಷನ್ ಅನ್ನು ಅದ್ ನಡೀತಾ ಇರೋದು ಹಾಗೇನೆ. ಅಂದ್ರೆ ನಮ್ಗ ಆಗಿನ ಕಾಲದ ಆಹಾರ ಅಂತಾನೆ ಉತ್ತಮ ಇವಾಗ್ನಿಂತ. ಅಂದ್ರೆ ಇವಾಗ ತಿನ್ನಕ್ಕೆ ಅನ್ನ ಸಿಗ್ತಿದೆ, ಅವಾಗ ಅನ್ನ ಸಿಗ್ತಾ ಇರ್ಲಿಲ್ಲ ಅಷ್ಟೇ. ಅಂದ್ರೆ ತಾವು ಹೇಳ್ತಿದ್ದೀರಾ ಇಲ್ಲಿನ ಆಹಾರ ಪದಾರ್ಥಗಳಿಗಿಂತ ನಾವು ಕಾಡಿನಲ್ಲಿ ಕಿತ್ಕೊಂಡು ಬರ್ತಿದ್ದಂಥ ಆಹಾರ ಪದಾರ್ಥಗಳೇ ತುಂಬ ಚೆನ್ನಾಗಿರ್ತಿತ್ತು ಅಂತ. ಹೌದೌದು. ಹಾಗೆಯೇ ಏನಾದರೂ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರಿ? ಇವಾಗ ಅಂದ್ರೆ ಸರ್ ಕಾಡಿನ ಜೀವನ ಅಂತಂದ್ರೆ ಹ್ಮ್ ಅವಾಗ ಕಾಡಲ್ಲಿ ಒಳಗಡೆನೆ ಇದ್ರು. ಹಿರಿಕರಲ್ಲಿ ಹೇಳೋರು ಆ ಜೀವನನೇ ಚೆನ್ನಾಗಿತ್ತು ಅಂತ. ಬಟ್ ಇವಾಗ ಶಿಕ್ಷಣ ಮುಖ್ಯ ಆದದ್ರಿಂದ ಊರಲ್ಲಿ ತಕ ಬಂದ್ಬಿಟ್ಟಿದ್ದಾರೆ ನಮ್ನ. ಕಾಡಿನ ಜೀವನಕ್ಕೂ ಊರಿನ ಜೀವನಕ್ಕೂ ಭಾರಿ ವ್ಯತ್ಯಾಸ ಇದೆ ನಮ್ಗೆ ಇವಾಗ. ಅವಾಗ ಅಂದ್ರೆ ಸರ್ ನಮ್ಗೆ ಗೊತ್ತಿಲ್ಲ, ಹಿರಿಕರು ಅವಾಗ ಚೆನ್ನಾಗಿತ್ತು ಜೀವನ. ಇಲ್ಲಿ ತಂದ್ಬಿಟ್ಟು ನಮ್ಗೆ ಮನೆ ಕೊಡ್ನಿಲ್ಲ ಅದು ಕೊಡ್ನಿಲ್ಲ ಅಂತ ಎಲ್ಲ ಹೇಳೋರು. ಅದು ಆತರ ಜೀವನ ನಡೆಸ್ತೀವಿ. ಅಂದ್ರೆ ನಮ್ಗೆ ಇವಾಗ ಜನ ಎಲ್ಲ ಹೇಳ್ತಾರೆ ಕಾಡಿನ ಜೀವನನೇ ಚಂದ ತಕ ಬಂದ್ಬಿಟ್ಟು. ನಮ್ಗೂ ಜಮೀನು ಕೊಟ್ಟಿಲ್ಲ ಸರ್, ಜಮೀನು ಇಲ್ಲ, ಮನೇನೂ ಇಲ್ಲ. ಸರ್ಕಾರ ಈ ರೀತಿ ಮಾಡುತ್ತಲ್ಲ ಅಂತ ಸುಮಾರು ಸರಿ ಮೀಟಿಂಗ್ನು ಮಾಡಿದೀವಿ, ಯಾವ್ದೂ ಮುಂದುವರಿತಾ ಇಲ್ಲ. ಪ್ರಯತ್ನ ಮಾಡ್ತಾ ಇದ್ದಾರೆ ವಿಜಯಕುಮಾರ್ ಅವರು, ಆಮೇಲೆ DM ಬಸವರಾಜ್ ಸರ್, ಕಮಲಮ್ಮ ಅವರು, ತುಂಬಾ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕು ಫಲ ಸಿಗುತ್ತೆ ಏನೋ ಗೊತ್ತಿಲ್ಲ. ನಾನು ಹೋಗಿದ್ದೀನಿ ಅವ್ರ ಜೊತೆ ಮೀಟಿಂಗ್ ಎಲ್ಲ ಸುಮಾರು ಸರಿ ಹೋಗಿದ್ದೀನಿ. ಆಗುತ್ತೆ ಅಂತಾರೆ, ಇನ್ನೂ ಏನು ಇದ್ ಮಾಡ್ತಾ ಇಲ್ಲ. ಹಾಗೇನೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆನ ಪಡ್ಕೊಂಡು ಹೋಗ್ತಾ ಇದ್ರಿ? ಹಾಗಂದ್ರೆ ಇವಾಗ ಇರೋ ಸಮಸ್ಯೆಗಳು ಅವಾಗ ಇರ್ಲಿಲ್ಲ ಸರ್. ಅವಾಗ ಕೆಮ್ಮು ಬಂದ್ರೆ ಜೇನು ತುಪ್ಪ ಕೊಟ್ಬಿಟ್ರೆ ಸರಿಯಾಗ್ಬಿಡ್ತಿತ್ತು. ಕೆಲವೊಂದ್ ಸೊಪ್ಪುಗಳನ್ನ ತಂದು ಅರ್ದು ಕೊಟ್ರೆ ಸರಿಯಾಗ್ಬಿಡ್ತಿತ್ತು. ಅವಾಗ ಅಷ್ಟೊಂದು ಅವಾಗ ಯಾವ್ದಾವ್ದು ಕಾಯಿಲೆಗೆ ಯಾವಾಗ ಶುಗರು ಇದ್ಯಾವ್ದು ಇರ್ತಿರ್ಲಿಲ್ಲಲ್ಲ ಸರ್. ಜಾಸ್ತಿ ಅಂದ್ರೆ ಕೆಮ್ಮು ದಮ್ಮು ಅದಕ್ಕೆಲ್ಲ ಔಷಧಿ ಅವ್ರವ್ರೇ ಕೊಟ್ಕೊತಿದ್ರು. ಹಿರಿಕರು ಕೊಡ್ತಿದ್ರು ಸರ್, ನಮ್ಗ್ ಗೊತ್ತಿಲ್ಲ ಅದೆಲ್ಲ. ಅಂದ್ರೆ ನಮ್ಗ್ ಗೊತ್ತಿರೋದಂದ್ರೆ ಕೆಮ್ಮು ಕೊಡೋದು, ಕಫ ಕಟ್ಕೊಂಡಾಗ್ಲೇ ಬೇರೆ, ಕಫ ಕಟ್ಟದೇ ಇರೋದ್ಲೆ ಬೇರೆ ಆತರ ಕೊಡೋದು, ಅದೊಂದ್ ಬಿಟ್ರೆ ಇನ್ಯಾವ್ದು ಗೊತ್ತಿಲ್ಲ. ಜ್ವರಕ್ಕೆ ಸೊಪ್ಪುಗಳನ್ನ ಅರ್ಧ ಹಾಕ್ತಿವಿ, ಆ ಸೊಪ್ಪು ಹೆಸರು ಹೇಳಿದ್ರೆ ಕನ್ನಡದಲ್ಲಿ ಗೊತ್ತಿಲ್ಲ ಸರ್ ನಮ್ಗೆ. ಜ್ವರಕ್ಕೆ ತಲೆನೋವಿಗೆಲ್ಲ ಸೊಪ್ಪೆ. ಅಂದ್ರೆ ಇವಾಗ್ಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ? ಮುಂದುವರ್ಸ್ಕೊ ಹೋಗ್ತಿದ್ವಿ. ಎಮರ್ಜೆನ್ಸಿ ಇದ್ದಾಗ ಮಾತ್ರ ನಾವು ಹಾಸ್ಪಿಟಲ್ಗೆ ಹೋಗೋದು. ಕೆಲವೊಂದ್ ಟೈಮ್ ಅಲ್ಲೆಲ್ಲ ಮನೇಲಿ ಇರೋದ್ನೇ ಮಾಡ್ಕೊಂಡು ಹೋಗ್ತೀವಿ. ಅದೇ ತಾವು ಹೇಳ್ತಿದ್ದಾರೆ ಇವಾಗ ಅಂದ್ರೆ ಸಣ್ಣ ಪುಟ್ಟ ಕಾಯಿಲೆಗಳೇನೇನು ಬಂದ್ರೆ ತಮ್ಮ ಮನೆಯಲ್ಲೇ ಕೆಲವು ಮನೆ ಮದ್ದುಗಳನ್ನು ಮಾಡ್ಕೊಂಡು ಅದರಲ್ಲೇ ಗುಣವಾಗ್ತಾ ಇದ್ರಿ. ಹೌದು. ಏನಾದ್ರು ಇಂಥ ಕಾಯಿಲೆಗೆ ಇಂಥ ಔಷಧಿಗಳಂತಾನೆ ಮಾಡ್ಕೊಳ್ತಾ ಇದ್ರಾ? ಹೌದೌದು. ಕೆಲವೊಬ್ರು ಗೊತ್ತಿರೋರು, ಜಾಸ್ತಿ ಗೊತ್ತಿರೋರು ಮಾಡ್ತಾರೆ, ಕೆಲವೊಬ್ರಿಗೆ ಗೊತ್ತಿರಲ್ಲ, ಅವರು ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಹಾಗೇನೆ ಸರ್ಕಾರದಿಂದ ಯಾವೆಲ್ಲ ಹಕ್ಕುಪತ್ರಗಳು ಸಿಕ್ಕಿದಾವೆ ನಿಮ್ಗೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಮ್ಗೆ ಯಾವ್ದು ಸಿಕ್ಕಿಲ್ಲ, ಒಂದೇ ಸಿಕ್ಕಿರೋ ಸರ್, ಇದು ಕಾಡ್ ಒಳಗಡೆ ಹೋಗ್ಬೋದು ಅಂತ. ಅರಣ್ಯ ಕಾಯ್ದೆ ಹಕ್ಕಿಂದ ಒಂದ್ ಪತ್ರ ಸಿಕ್ಕಿದೆ ಅಷ್ಟೇ, ಯಾವ್ದು ಸಿಕ್ಕಿಲ್ಲ, ಅದೊಂದೇ ಸಿಕ್ಕಿರೋದು. ಅಂದ್ರೆ ಕೆಲವೊಂದು ಹಕ್ಕುಪತ್ರಗಳು ಸಿಕ್ಕಿದಾವೆ, ಕೆಲವೊಂದು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಹಾಗೇನೆ ಆಡಿಯಲ್ಲಿ ಯಾವೆಲ್ಲ ಸ್ವಸಹಾಯ ಸಂಘಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಅಂದ್ರೆ ನಮ್ಮೂರಲ್ಲಿಲ್ಲ, ನಾನು ಒಬ್ಳು ಬ್ರಹ್ಮಗಿರಿಗೆ ಸೇರ್ಕೊಂಡಿದ್ದೀನಿ. ನಮ್ಮ ಸಂಸ್ಥೆ ಕಡೆಯಿಂದ ಒಂದ್ ಸಂಘದಲ್ಲಿದ್ದೀನಿ, ಇನ್ಯಾವುದೂ ಇಲ್ಲ. ಒಕ್ಕೂಟ ಸಂಘ ಅಂತ ಒಂದಿದೆ, ಅದೇ ಸಂಸ್ಥೆಯಲ್ಲಿ ಬರೋದಲ್ವ ಸರ್ ಅದೊಂದು. ಹೌದು. ಆ ಸಂಘಗಳಿಂದ ನಿಮ್ಗೆ ಎಷ್ಟೆಲ್ಲ ಅನುಕೂಲ ಆಗ್ತಿದೆ? ನಿಮ್ಗೆ ಅನುಕೂಲ ಇದೆ, ಅದನ್ನ ಉಪಯೋಗಿಸ್ಕೊತಾ ಇಲ್ಲ ನಮ್ ಜನ. ಉಪಯೋಗಿಸ್ಕೋಬೇಕು, ಅದ್ನ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಮುಂದುವರ್ಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು ನಮ್ ಜನ ಅಂತ ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ತಮ್ಮ ಆಡಿಯಲ್ಲಿ ಪ್ರಸ್ತುತವಾಗಿಯೂ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳು ಹಾಗೂ ಅವುಗಳ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ನಮ್ದು ಈಗ ಬೆಳೆ ಹಾಕ್ತಿವಲ್ಲ ಸರ್, ಅವಾಗ ಗೌರಿ ಹಬ್ಬದಲ್ಲಿ ಬೆಳೆನ ಜೋಳ ಆಗ್ಲಿ, ಸೌತೆಕಾಯಿ ಆಗ್ಲಿ, ಕುಂಬಳಕಾಯಿ ಆಗ್ಲಿ ಎಲ್ಲಾನು ಹಿರಿಕರು ಅಂತ ಇರ್ತಾರಲ್ಲ ಊರ್ ಯಜಮಾನ್ರು, ಅವರು ಹಾಕ್ಕೊಟ್ಟಿರ್ತಾರೆ. ಅದ್ ಅವ್ರು ಹಾಕಾದ್ಮೇಲೆ ನಾವ್ ಹಾಕ್ಬೇಕು ಬಿತ್ತನೆ ಬೀಜಗಳನ್ನ. ಹಾಕಾದ್ಮೇಲೆ ಗೌರಿ ಹಬ್ಬ ಸೀಸನ್ ಅಲ್ಲಿ ಅದನ್ನ ಮುರ್ಕೊ ಬಂದು ಚಾವಡಿಲ್ ಮಾಡ್ಬಿಟ್ಟು ಹಿರಿಕರು ಎಲ್ಲಾರ ಮನೆಗೂ ಪಾಲ್ ಮಾಡಿ ಕೊಡ್ತಾರೆ. ಅವಾಗ ನಾವು ಅದಾದ್ಮೇಲೆ ನಾವು ನಮ್ ಬೆಳೆಗಳನ್ನ ನಾವು ತಿನ್ಬೋದು, ಅಕ್ಕಪಕ್ಕದವ್ರಿಗೂ ಕೊಡ್ಬೋದು. ಮತ್ತೆ ಬಲ್ತ್ಕೊಂಡಾದ್ಮೇಲೆ ನಾವು ಮಾರಾಟ ಮಾಡ್ಲೂಬಹುದು. ಏನಾದ್ರು ಕಾಡೊಳಗಡೆ ಹೋಗಿ ಏನಾದ್ರು ಹಬ್ಬಗಳು ಮಾಡ್ಕೊಂಡು ಹೋಗ್ತಾ ಇದ್ರಾ? ಹೌದು. ಕುಂಡ್ರ ಮಾರಮ್ಮನ್ ಜಾತ್ರೆ ಇದೆ, ಐನ್ಪುರದಲ್ಲಿ ಜಾತ್ರೆ ಇರುತ್ತೆ. ಅಂದ್ರೆ ಸಣ್ಣದಾಗಿ ಒಂದ್ ಪೂಜೆ ಇರುತ್ತೆ.
ನಮ್ಮ ದೇವ್ರದ್ದು, ಆಮೇಲೆ ರಾಮಯ್ಯನಹಳ್ಳಿ ಆ ಕಡೆ ಎಲ್ಲ ಹೋಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಮಿಷನ್ ಕೇಳಿ ಮತ್ತೆ ನಾವು ಮಾಡ್ತೀವಿ. ಹಾಗಿದ್ರೆ ಈ ಹಬ್ಬಗಳನ್ನ ಯಾವ ಸಂದರ್ಭದಲ್ಲಿ ಮಾಡ್ಕೊಂಡು ಹೋಗ್ತೀರಾ? ಅಂದ್ರೆ ಆ ಸೀಸನ್ ಬರ್ಬೇಕಲ್ಲ ಸರ್, ಇವಾಗ ಜಾತ್ರೆ ಟೈಮ್ಗೆ ಅದಕ್ಕೆ ಮರಿ ಕುಯ್ಯೋದಾಗ್ಲಿ, ಗುಂಡ್ರೆ ಮಾರಮ್ಮನ್ಗೆ ಆತರ ಒಂದೊಂದ್ ರೀತಿ, ಒಂದೊಂದ್ ದೇವಸ್ಥಾನಕ್ಕೆ ಹೆಂಗಸರು ಹೋಗ್ಬೇಕು, ಒಂದೊಂದ್ ದೇವಸ್ಥಾನಕ್ಕೆ ಹೆಂಗಸರು ಹೋಗಂಗಿಲ್ಲ, ಆತರ ಎಲ್ಲ ಇದೆ. ಅದಕ್ಕೆ ತಮ್ಮದೇ ಆದ ಕೆಲವೊಂದು ಕಟ್ಟುಪಾಡುಗಳು ಇರ್ತವೆ. ಇರ್ತದೆ. ಅಂದ್ರೆ ಈ ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತೀರಾ? ಹಬ್ಬಗಳಂದ್ರೆ ಮಾಮೂಲಿ ಹಿರಿಕರು ಮಾಡ್ತಾ ಇರ್ಲಿಲ್ಲ, ಇವಾಗ ದೀಪಾವಳಿ ಆಗ್ಲಿ ಬೇರೆ ಅದರ್ ಕ್ಯಾಸ್ಟ್ ಹೆಂಗ್ ಮಾಡ್ತಾರೆ ಹಂಗೇನೆ ಮಾಡ್ಕೋ. ಈ ರಾಮಯ್ಯನಹಳ್ಳಿಗೆ ಹೋಗ್ಬೇಕಂದ್ರು ಡ್ಯಾನ್ಸ್ ನೃತ್ಯ ಮಾಡ್ಬೇಕು, ಡೋಲ್ ಬಡ್ಕೊಂಡು ಪಿಪಿ ಎಲ್ಲ ಇದ್ ಮಾಡ್ಕೊಂಡು ಅವಾಗ ಹೋಗ್ಬೇಕು. ಮತ್ತೆ 2 ವರ್ಷದಲ್ಲಿ 2 ಸರಿ ಮಾಡ್ತಾರೆ. ಹಾಗೆಯೇ ತಾವು ಇವಾಗ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಇವಾಗಿನ ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಚಿಕ್ಕಮದಿರವರೇ? ಹೌದು, ನಾವು ತೋರಿಸ್ತೀವಿ. ಅವು ಕುಣಿತಾರಲ್ಲ ಅವಾಗ ಜಾಗನಕೋಟೆ ಆಡಿಲಿ ಮಾಡ್ತಾರೆ ಹಬ್ಬನ. ಎಲ್ಲಾ ಆಡಿಗಳು ಒಟ್ಟಾಗಿ ಸೇರಿ ಜಾಗನಕೋಟೆ ಆಡಿಲಿ ಮಾಡ್ತೀವಿ, ಅಲ್ಲಿ ಹೋಗಿ ತೋರ್ಸ್ಕೊಡ್ತೀವಿ. ಅಂದ್ರೆ ಮಕ್ಕಳು ಕೂಡ ಆಸಕ್ತಿ ಕೊಟ್ಟು ಕಲಿತಾ ಇದ್ದಾರೆ. ಹೌದೌದೌದು. ಹಾಗೆಯೇ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಈ ನಿಮ್ಮ ಒಂದು ಸಾಣೆ ಮಾತನಾಡಿ ಸಿಗ್ತಾ ಇದ್ದೇವೆ, ಹಾಗೆಯೇ ಯಾವೆಲ್ಲ ಸಮಸ್ಯೆಗಳು ಕಾಡ್ತಾ ಇದ್ದೇವೆ? ಅದೇ ಸರ್, ಮೊದ್ಲು ಹೇಳ್ದಂಗೆ ನಮ್ಗೆ ಸರ್ಕಾರದಿಂದ ಅಂತಂದ್ರೆ ಜೆಕೆ ಆಫೀಸ್ ಕಡೆಯಿಂದ ರೇಷನ್ ಕೊಡ್ತಾ ಇದ್ದಾರೆ. ಅದೊಂದು ನಮ್ಗೆ ಉಪಯೋಗಕ್ಕೆ ಬರ್ತಾ ಇದೆ. ಮತ್ತೊಂದು ಸಮಸ್ಯೆ ಕಡೆಯಿಂದ ಬಂದ್ರೆ ಅಂದ್ರೆ ನಮ್ಗೆ ನೀರ್ ತೊಂದ್ರೆ ಜಾಸ್ತಿ, ಮತ್ತೆ ಮನೆಗಳು ಇಲ್ಲ, ಮತ್ತೆ ರೋಡು ನಮ್ಗೆ ಮೊದ್ಲು ಇಂಪಾರ್ಟೆಂಟ್ ರೋಡು. ಇವಾಗ ಬೇಸಿಗೆ ಕಾಲದಲ್ಲಿ ಹೇಗ್ಯಾರ ಮಾಡಿ ತಿರ್ಗಾಡ್ಬೋದು ಸರ್, ಮಳೆಗಾಲದಲ್ಲಿ ನೀವೇ ನೋಡಿರ್ತೀರಾ, ನೀವೇ ಹೇಳ್ದಂಗೆ ಬಂದು ಗಾಡಿ ಬರಕ್ ಆಗಲ್ಲ, ಒಂದು ಸೈಕಲ್ ಸುದ ತಳ್ಳಕ್ ನಡಿಯಕ್ ಸುದ ಆಗೋದಿಲ್ಲ ಆ ರೋಡಲ್ಲಿ, ಆ ರೀತಿ ಬರುತ್ತೆ. ನಮ್ಗೆ ರೋಡ್ ಒಂದು ಸಮಸ್ಯೆ ಜಾಸ್ತಿ. ಮತ್ತೆ ಇರೋದಕ್ಕೆ ಮನೆಗಳಿಲ್ಲ, 3-4 ಕುಟುಂಬ ಒಂದೇ ಮನೇಲಿದೆ, 2 ಕುಟುಂಬ ಒಂದೇ ಮನೇಲಿದೆ, ಎಲ್ಲ ಗುಡ್ಸ್ಲೆ ಸರ್, ಯಾರಿಗೂನು ಮನೆ ಇಲ್ಲ ಅಲ್ಲಿ, 9 ಕುಟುಂಬಕ್ಕೂ ಗುಡ್ಸ್ಲೆ. ಅಂದ್ರೆ ತಮ್ಮ ಒಂದು ಸಾಣೆ ಮಾತನಾಡಿಗೆ ಬಹಳ ಮುಖ್ಯವಾಗಿ ರಸ್ತೆಗಳ ಅವಶ್ಯಕತೆ ಹಾಗೂ ಮನೆಗಳ ಅವಶ್ಯಕತೆನ ನೀಡ್ಕೊಟ್ರೆ ನಮ್ಮ ಆಡಿಯಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸುಖವಾಗಿ ಜೀವನ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀರಾ. ಹೌದು, ನೀರ್ದು ಒಂದು ಸಮಸ್ಯೆ. ನಾವು ತುಂಬಾ ಸಲ ಗ್ರಾಮ ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದೀವಿ, ಅವ್ರು ಬಂದ್ ನೋಡಿದಿಲ್ಲ, ಬರ್ತೀವಂತಾರೆ, ಬರದೇ ಇಲ್ಲ. ಅದೊಂದ್ 3 ಸಮಸ್ಯೆ ಸರಿ ಮಾಡ್ಕೊಟ್ಬಿಟ್ರೆ ನಮ್ದು ಸುಖಕರ ಜೀವನ ನಡೆಯುತ್ತೆ. ಹಾಗೆಯೇ ಚಿಕ್ಕಮದಿರವ್ರೆ, ಇವಾಗ ತಾವು ಸಾಣೆ ಮಾತನಾಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಈ ಆಡಿಯಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ಯಾವುದಾದ್ರೂ ಕಾಡು ಪ್ರಾಣಿಗಳು ಅಕಸ್ಮಾತಾಗಿ ನಿಮ್ಮ ಆಡಿ ಒಳಗೆ ಯಾವಾಗಾದ್ರೂ ಪ್ರವೇಶ ಮಾಡಿದ್ದುಂಟ? ಅದೇ ಸರ್, ಚಿರತೆ ಬರುತ್ತೆ ಅಷ್ಟೇ, ಅದೊಂದ್ ಬಿಟ್ರೆ ಇನ್ಯಾವ್ದು ಇಲ್ಲ. ಚಿರತೆ ಬಂದು ನಾಯಿ ತಿನ್ನೋದಾಗ್ಲಿ, ಆಡು ಮರಿ ತಿನ್ನೋದಾಗ್ಲಿ ಆತರ ಮಾಡುತ್ತೆ. ನೈಟ್ ಎಲ್ಲ ಬರುತ್ತೆ, ಒಂದಿನಾನು ತಪ್ಪೋದಿಲ್ಲ ಅದು. ಅದೊಂದು ಅಂದ್ರೆ ನಮ್ಗೆ ಇಂಥ ಜಾಗದಲ್ಲಿ ಇರುತ್ತೆ ಅಂತ ನಿಖರವಾಗಿ ಹೇಳಕ್ಕಾಗಲ್ಲ. ಭಾಳ ಸಂತೋಷ ಚಿಕ್ಕಮದಿರವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೆಯೇ HD ಕೋಟೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಾಮುದಾಯಿಕ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ ಸರ್, ಮಕ್ಕಳಿಗೆ ಸರಿಯಾದ ರೀತಿಲಿ ಶಿಕ್ಷಣ ಕೊಡಿಸ್ಬೇಕು. ಅದಕ್ಕೆ ಸಲುವಾಗಿ ನಮ್ಮ ಸಂಸ್ಥೆ ಸಖತ್ತು ಕಷ್ಟ ಪಡ್ತಾ ಇದೆ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕಂತ ಕಡೆಯದಾಗಿ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಂತೋಷ ಚಿಕ್ಕಮದಿರವರೇ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಸಾಣೆ ಮಾತನಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಹಾಗೆಯೇ ತಾವು ಇಂದಿನ ಕಾಲದಲ್ಲಿ ಆಚರಿಸಿಕೊಂಡು ಬರ್ತಿದ್ದಂತಹ ತಮ್ಮ ಸಂಪ್ರದಾಯ ಹಬ್ಬಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಕೇಳ್ತಿದ್ರಿಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು HD ಕೋಟೆ ತಾಲೂಕಿನ ಸಾಣೆ ಮಾತನಾಡಿಯ ನಿವಾಸಿಗರಾದ ಶ್ರೀಮತಿ ಚಿಕ್ಕಮದಿರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜೇನು ಕುರುಬ ಮಕ್ಕಳು ದೂರಿ ದೂರಿ, ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ
ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ. ಸುಖಿಯ ಕುರುಬಾರು ದೂರಿ ದೂರಿ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ದೂರಿ